ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 49ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮೊದಲಿಗೆ ಬ್ರೇಕ್ಫಾಸ್ಟನ್ನೇ ತೋರಿಸ್ತಾ ಇದ್ದೇನೆ. ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ನನಗೆ ಏನೂ ಮಾಡ್ತಾ ಇಲ್ಲ ಸದ್ಯಕ್ಕೆ. ಯಾಕೆಂದರೆ ಬೆಳಿಗ್ಗೆ ವರ್ಕೌಟ್ ಇರುವ ಕಾರಣ ಮಾರ್ನಿಂಗ್ ಡ್ರಿಂಕ್ ಅದು ಇದು ಏನಾದರೂ ಮಾಡಿಕೊಂಡು ಮತ್ತು ಬಿಸಿ ಬಿಸಿ ನೀರು ಕುಡಿಲಿಕ್ಕಂತ ಆಗ್ತಾನೇ ಇಲ್ಲ. ತುಂಬ ಸೆಕೆ ಇದ್ದ ಕಾರಣ ಬಿಸಿ ನೀರು ಅಥವಾ ಬಿಸಿ ಜೀರಾ ವಾಟರ್ ಬಿಸಿ ಬಿಸಿ ಮಾಡ್ಕೊಂಡು ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದರೆ ತರಕಾರಿ ಜ್ಯೂಸು ಮಾಡಿಕೊಂಡು ಕುಡಿಬೋದು. ನಾನು ಬರೀ ವಾರ್ಮ್ ವಾಟರ್ ಕುಡಿದು 2 ಖರ್ಜೂರ ತಿಂದು ವರ್ಕೌಟ್ ಮಾಡ್ತೇನೆ. ಅದಾದ ನಂತರ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಬ್ರೇಕ್ಫಾಸ್ಟಿಗೆ ಒಂದು 4-5 ಚಮಚ ಕಡಲೆ ಹುಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಮಸಾಲೆಗಳು ಅಂತ ಹೇಳಿ ಧನಿಯಾ ಪುಡಿ, ಜೀರಾ ಪುಡಿ, ಸ್ವಲ್ಪ ಗರಂ ಮಸಾಲೆ, ಮೆಣಸಿನ ಹುಡಿ, ಒಂದು ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡಿದ್ದೇನೆ. ತರಕಾರಿ ಅಂತ ಹೇಳಿ ಕ್ಯಾರೆಟ್, ಕ್ಯಾಪ್ಸಿಕಮ್, ನೀರುಳ್ಳಿ ಇವಿಷ್ಟು ತರಕಾರಿಗಳನ್ನು ಹಾಕ್ಕೊಂಡಿದ್ದೇನೆ. ಇವಿಷ್ಟನ್ನು ಕಲಸಿ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಮೊಸರು ಹಾಕಿ ಕಲಿಸ್ಬೋದು ಅಥವಾ ನೀರು ಹಾಕಿ ಕಲಸಿಕೊಳ್ಬೋದು. ಇದಕ್ಕೊಂದು ಸ್ವಲ್ಪ ಪನ್ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಿನ್ನೆ ಯಾವ ರೀತಿ ಸ್ಯಾಂಡ್ವಿಚ್ ರೆಸಿಪಿ ಹೆಸರು ಬೇಳೆಯಿಂದ ನಾವು ಮಾಡಿದ್ದೇವೋ ಅದೇ ರೀತಿ ಕಡಲೆ ಹುಡಿಯಿಂದ ಇವತ್ತು ಮಾಡ್ತಾ ಇದ್ದೇನೆ. ಸ್ವಲ್ಪ ಟ್ವಿಸ್ಟ್ ಅಂತ ಹೇಳಿದರೆ ಬ್ರೆಡ್ಡನ್ನು ಇಡ್ತೇನೆ ಮಿಡ್ಲಲ್ಲಿ. ಬ್ರೆಡ್ಡಿಗೆ ಈ ಒಂದು ಏನು ಬ್ಯಾಟರ್ ಇದೆ ಇದನ್ನು ಕವರ್ ಮಾಡಿ ಬೇಯಿಸೋದು ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಇದನ್ನು ಒಂದೊಂದೇ ಬ್ರೆಡ್ಡಿಗೆ ಹಚ್ಚಿಬಿಟ್ಟು ತವಾದಲ್ಲಿ ಕೂಡ ಮಾಡ್ಕೊಳ್ಬೋದು, ಅಥವಾ 2 ಸ್ಲೈಸಿಗೆ ಹಚ್ಚಿಬಿಟ್ಟು ಏನು ಈ ಸ್ಯಾಂಡ್ವಿಚ್ ಮೇಕರ್ ಇದೆ ಅಲ್ಲ ಅದರಲ್ಲಿಟ್ಟು ಕೂಡ ಬೇಯಿಸ್ಕೊಳ್ಬೋದು. ಇದನ್ನು ನೀರಾಗಿ ಮಾಡಿ ಬ್ರೆಡ್ಡನ್ನು ಇದರಲ್ಲಿ ಮುಳುಗಿಸಿ ತವಾದಲ್ಲಿಟ್ಟು ಕೂಡ ಬೇಯಿಸ್ಕೊಳ್ಬೋದು. ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ರುಚಿಗೆ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಆರಿಗೆನೋ ಕೂಡ ಹಾಕ್ಕೊಂಡಿದ್ದೇನೆ ಫ್ಲೇವರಿಗೆ. ತುಂಬ ಚೆನ್ನಾಗಿರ್ತದೆ. ನಿಮಗೆ ಬೇಕಾದ ಹಾಗೆ ಮಾಡ್ಕೊಳ್ಬೋದು. ಚೀಸ್ ಬೇಕಾದರೆ ಚೀಸ್ ಆದರೂ ಹಾಕ್ಕೊಳ್ಬೋದು. ನಿನ್ನೆ ಮಾಡಿದಂತಹ ಒಂದು ಹೆಸರು ಬೇಳೆಯಿಂದ ಮಾಡಿದಂತಹ ಸ್ಯಾಂಡ್ವಿಚ್ ತುಂಬಾ ರುಚಿಯಾಗಿತ್ತು. ಇವತ್ತು ಮಾಡಿದ್ದು ಓಕೆ, ಪರವಾಗಿಲ್ಲ. ನಿನ್ನೆಗೆ ಕಂಪೇರ್ ಮಾಡಿದರೆ ನನಗೆ ನಿನ್ನೆಯ ಸ್ಯಾಂಡ್ವಿಚ್ ತುಂಬ ಇಷ್ಟ ಆಗಿತ್ತು ಇವತ್ತಿಗಿಂತ. ಬಟ್ ಚೆನ್ನಾಗಿದೆ. ಇನ್ನು ಡಿಫ್ರೆಂಟಾಗಿ ಸ್ಯಾಂಡ್ವಿಚನ್ನು ಮಾಡ್ತಾ ಇರ್ತೇನೆ. ಪ್ರತಿ ದಿವಸ ಒಂದೊಂದು ಒಳ್ಳೆ ಬ್ರೇಕ್ಫಾಸ್ಟು, ಒಳ್ಳೆ ಡಿನ್ನರ್ ರೆಸಿಪಿಯನ್ನು ಮಾಡ್ತಾ ಇರ್ತೇನೆ. ತಪ್ಪದೇ ನೋಡಿ. ಹಾಗೆ ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದರೆ ಸಾಲದು, ಜಸ್ಟ್ ಒಂದು ಲೈಕ್ ಆದರೂ ಕೊಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇದನ್ನು ಹೀಗೆ ಬ್ರೆಡ್ಡಿಗೆ ಹಚ್ಚಿಬಿಟ್ಟು ಆಮೇಲೆ 2 ಬ್ರೆಡ್ಡನ್ನು ಮಿಡ್ಲಲ್ಲಿ ಹಾಗೆ ತವಾದಲ್ಲಿಟ್ಟು ಕೂಡ 2 ಸೈಡು ಬೇಯಿಸ್ಕೊಳ್ಬೋದು. ಇಲ್ಲದಿದ್ದರೆ ನಾನು ಈ ಸ್ಯಾಂಡ್ವಿಚ್ ಮೇಕರ್ ಇದೆಲ್ಲ ಅದರಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸಣ್ಣ ಉರಿ ಮಾಡಿ ಬೇಯಿಸ್ಕೊಳ್ಬೇಕು. ಇದು ಇಷ್ಟು ದಪ್ಪಕ್ಕೆ ಇದರಲ್ಲಿ ಇಡಬೇಕಾದ್ರೆ ಬೇಯಲಿಕ್ಕೆ ಕಷ್ಟ ಆಗುತ್ತೆ. ಸಣ್ಣ ಉರಿ ಮಾಡಿ ಈ ಥರ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ತುಂಬ ಚೆನ್ನಾಗಿ ಬಂದಿದೆ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊಂಡು ತಿಂತಾಯಿದ್ದೇನೆ. ಹಾಗೆ ಟೀ ಕೂಡ ಮಾಡ್ಕೊಂಡಿದ್ದೇನೆ. ಇದು ಹೆವಿಯಾಗಿತ್ತು ನನಗೆ ಇಷ್ಟು ತಿನ್ನಬೇಕಾದ್ರೆ. 2 ಬ್ರೆಡ್ ಸ್ಲೈಸ್ ಇತ್ತಿದ್ರಲ್ಲಿ. ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಮಧ್ಯಾಹ್ನ ಆದರೂ ಹಸಿವೇನೇ ಆಗಿರಲಿಲ್ಲ. ಯಾಕೆಂದರೆ ಹೈ ಪ್ರೋಟೀನ್ ರೆಸಿಪಿಗಳನ್ನು ತಿಂದರೆ ನಮಗೆ ಪಕ್ಕಕ್ಕೆಲ್ಲ ಹಸಿವಾಗೋದಿಲ್ಲ. ಹಾಗೆ ಮಧ್ಯಾಹ್ನ ಸ್ವಲ್ಪ ನೆಲ್ಲಿಕಾಯಿ ತಂದದಿತ್ತು. ನಿನ್ನೆ ನಾನು ಪೇಟೆಗೆ ಹೋದಾಗ ಸ್ವಲ್ಪ ನೆಲ್ಲಿಕಾಯಿ ತಂದೆ, ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ. ನೆಲ್ಲಿಕಾಯಿ ಉಪ್ಪಿನಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮಗೆ ಹಾಗೆ ನೆಲ್ಲಿಕಾಯಿ ತಿನ್ನಲಿಕ್ಕಾಗೋದಿಲ್ಲ ಅಂತ ಅಟ್ಲೀಸ್ಟ್ ದಿನಕ್ಕೊಂದು ಉಪ್ಪಿನಕಾಯಿ ರೂಪದಲ್ಲಿ ಆದರೂ ತಗೊಳ್ಬೋದು. ಹಾಗೆ ಸ್ವಲ್ಪ ಮಾಡಿಕೊಳ್ಳುವ ಅಂಥೇಳಿ ಒಂದು ಗ್ಲಾಸ್ ಜಾರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಉಪ್ಪು ನೀರು. ಇದು ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉಪ್ಪನ್ನು ಹಾಕಿ ಕುದಿಸಿಕೊಂಡಿಟ್ಟಿದ್ದೇನೆ. ಸಂಪೂರ್ಣ ತಣ್ಣಗಾಗಬೇಕು ಉಪ್ಪು ನೀರು. ಅದಾದ ನಂತರ ಈ ನೆಲ್ಲಿಕಾಯಿಯನ್ನು ಈ ಗ್ಲಾಸ್ ಜಾರಲ್ಲಿ ಹಾಕಿ ಉಪ್ಪು ನೀರು ಹಾಕಿ ಇಡೋದು. 2 ದಿನ ಆದಮೇಲೆ ಅದಕ್ಕೆ ಮಸಾಲೆಯನ್ನು ಸೇರಿಸಿದರೆ ಉಪ್ಪಿನಕಾಯಿ ರೆಡಿ ಆಗ್ತದೆ. ಇದು ಚೆನ್ನಾಗಿ ಉಪ್ಪನ್ನು ಹೀರಿಕೊಳ್ಬೇಕೀಗ ನೆಲ್ಲಿಕಾಯಿ. ಆಮೇಲೆ ಈ ಜಾರಲ್ಲಿ ಹಾಕಿ ಇಟ್ಕೊಳ್ಳೋದು. ಇದೇ ರೀತಿ ಮಾವಿನ ಮಿಡಿ ಉಪ್ಪಿನಕಾಯಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಯಾಕೋ ಮನೆಯಲ್ಲೇ ಒಂದು ಹಾಬಿ ಥರ ಏನಾದರೂ ಒಂದು ಮಾಡುವ ಅಂಥೇಳಿ ಅಂದ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡ್ತಾಯಿದ್ರೆ ನಮಗೆ ಮನೆಯಲ್ಲೇ ರುಚಿಯಾಗಿ ಉಪ್ಪಿನಕಾಯಿ ಕೂಡ ಮಾಡ್ಕೊಂಡು ತಿನ್ಬೋದು. ನಾನು ಜಾಸ್ತಿ ಉಪ್ಪಿನಕಾಯಿ ತಿನ್ನೋದಿಲ್ಲ, ಆದರೂ ನಮಗೊಂದು ಮನೆಯಲ್ಲೇ ನಾವೇ ಮಾಡಿದ್ದು ಅಂಥೇಳಿ ಟೇಸ್ಟ್ ಇರ್ತದೆ. ಅಪರೂಪಕ್ಕೆ ಅನ್ನದ ಜೊತೆ ಹಾಕ್ಕೊಂಡು ತಿನ್ನಲಿಕ್ಕೆಲ್ಲ ಚೆನ್ನಾಗಿರ್ತದೆ ಅಂಥೇಳಿ ಸ್ವಲ್ಪ ಉಪ್ಪಿನಕಾಯಿ ಮಾಡ್ತಾಯಿದ್ದೇನೆ. ನೆಕ್ಸ್ಟ್ ಒಂದು ಸ್ವಲ್ಪ ಮಾವಿನ ಮಿಡಿ ಉಪ್ಪಿನಕಾಯಿ ಕೂಡ ಮಾಡುವ ಅಂಥೇಳಿ ಅಂದ್ಕೊಂಡಿದ್ದೇನೆ. ನಿಮಗೆ ರೆಸಿಪಿ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನೆಕ್ಸ್ಟ್ ನಾನು ಮಾಡಿದರೆ ಹಾಕ್ತೇನೆ. ಅದು ಇಲ್ಲ ಅಂದರೆ ವೀಡಿಯೋ ಮಾಡೋದಿಲ್ಲ. ಕೆಲವು ಸಲ ಉಪ್ಪಿನಕಾಯಿ ಅಥವಾ ಬೇರೆ ಏನಾದರೂ ರೆಸಿಪಿ ಮಾಡಿದಾಗ ನಾನು ವೀಡಿಯೋ ಮಾಡೋದಿಲ್ಲ, ಅದಕ್ಕೆ ಹೇಳಿದ್ದು. ನೆಕ್ಸ್ಟು ನನ್ನ ಲಂಚ್
ಅದೇ ಏನು ಕೂಡ ಲಂಚಿಗೆ ಸ್ಪೆಷಲ್ ಅಂತ ಮಾಡಲಿಲ್ಲ. ಸಮ್ಮರ್ಗೆ ನನಗೆ ಮೊಸರು ಹಾಕಿ ಸಲಾಡ್ ಮಾಡಿ ರಾಯ್ತ ಥರ ಮಾಡ್ತೀವಲ್ಲ, ಅದು ತುಂಬ ಇಷ್ಟ. ಚಿಕ್ಕ ಇರುವಾಗ ಕೂಡ ಹಾಗೆ ನನ್ನ ಅಮ್ಮ ನನಗೆ ಇದೇ ರೀತಿ ಸಲಾಡ್ ಮತ್ತು ಅನ್ನ ಹಾಕಿ ಕೊಡ್ತಾಯಿದ್ರು. ಅದಷ್ಟೇ ಸಾಕು, ನಾನು ಕಲಸಿಕೊಂಡು ಊಟ ಮಾಡ್ತಾಯಿದ್ದೆ. ಹಾಗೆ ಕ್ಯಾಬೇಜ್ ಪಲ್ಯ ಇತ್ತು, ಹೆಸರು ಕಾಳಿದ್ದು ಕರಿ ಇತ್ತು, ನೆಲ್ಲಿಕಾಯಿ ಉಪ್ಪಿನಕಾಯಿ. ಹಾಗೆ ಇವಿಷ್ಟು ನನ್ನ ಲಂಚ್ ಆಗಿತ್ತು. ಸಿಂಪಲ್ ಆದ ಲಂಚ್, ಯಾಕೆಂದರೆ ನನಗೆ ಬೆಳಗಿನ ಸ್ಯಾಂಡ್ವಿಚ್ ತಿಂದು ಊಟ ಮಾಡೋಷ್ಟೊತ್ತಿಗೆ ಹಸಿವೇನೇ ಇರಲಿಲ್ಲ. ಹಾಗೆ ಈವ್ನಿಂಗ್ ಸ್ವಲ್ಪ ಸೀತಾಫಲ ಒಂದು ಅರ್ಧ ತುಂಡಿತ್ತು, ಅದನ್ನು ಸಾಯಂಕಾಲ ತಿಂದಿದ್ದೆ. ಒಂದು ಸ್ವಲ್ಪ ವಾಟರ್ ಮೆಲನ್, ಆಮೇಲೆ ನೀರು ಕುಡಿದೆ. ಮತ್ತು ಸ್ವಲ್ಪ ಈವ್ನಿಂಗ್ ಹೊತ್ತಿಗೆ ಎಲ್ಲ ಹುರಿಕಡಲೆ ಒಂದು 4 ತಿನ್ನೋದು, ನೆಲಕಡಲೆ ಒಂದು 4 ತಿನ್ನೋದು, ಆ ಥರ ಏನಾದರೂ ತಿಂತಾ ಇರ್ತೇನೆ. ಸಂಜೆ ಕ್ರೇವಿಂಗ್ಸ್ ಇರ್ತದೆ ಏನಾದರೂ ತಿನ್ನಬೇಕು ಅಂಥೇಳಿ. ಆಮೇಲೆ ಇದು ಡಿನ್ನರ್ಗೆ 7:30 ಅಷ್ಟೊತ್ತಿಗೆ ನಾನು ಚಾಕ್ಲೇಟ್ ಓಟ್ಸನ್ನು ನೆನೆಸಿದ್ದೆ ಹಾಲಲ್ಲಿ, ಅದಕ್ಕೆ ಆ್ಯಪಲ್ ಹಾಕ್ಕೊಂಡು ತಿಂದೆ. ಅದರಲ್ಲೇ ಡಾರ್ಕ್ ಚಾಕ್ಲೇಟ್ ಓಟ್ಸಲ್ಲಿ ಅದರಲ್ಲೇ ಪ್ರೋಟೀನ್ ಇದೆ. ಹಾಗಾಗಿ ಇದಾಗಿತ್ತು ನನ್ನ ಡಿನ್ನರ್. ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡೆ, ಸ್ವಲ್ಪ ಗಟ್ಟಿ ಇತ್ತು. ನನಗಿಂತ ಸ್ವಲ್ಪ ನೀರಾಗಿದ್ದರೆ ಇಷ್ಟ ಆಗೋದು. ಹಾಗೆ ಇದನ್ನು ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕಿ ಸ್ಮೂದಿ ಮಾಡಿ ಚಾಕ್ಲೇಟ್ ಡ್ರಿಂಕ್ ಥರ ಬೇಕಾದರೂ ಮಾಡಿಕೊಂಡು ಕುಡಿಬೋದು. ನನಗೆ ಹೀಗೆ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ, ಸ್ಮೂದಿ ಥರ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ನಾನು ಹೀಗೆ ತಗೊಂಡೆ ಅದನ್ನು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ